ನಮಸ್ಕಾರ. ಇದು ರಾಜಕಾರಣಿಗಳು ನಾ ಕಂಡಂತೆ. ನಾನು ಶಶಿಧರ್ ಭಟ್. ನನ್ನ 4 ದಶಕಗಳ ಪತ್ರಿಕೋದ್ಯಮದಲ್ಲಿ ರಾಜಕಾರಣಿಗಳನ್ನು ನಾನು ನೋಡಿದ್ದು, ಅವರ ಜೊತೆ ಮಾತನಾಡಿದ್ದು, ಹೀಗೆ ಯಾರಿಗೂ ಗೊತ್ತಿಲ್ಲದ ಕೆಲವು ವಿಚಾರಗಳ ಕುರಿತು ತಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದು 1983 ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಅಧಿಕಾರಕ್ಕೆ ಬಂತು. ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದರು. ಆಗ ಅವರ ಸಚಿವ ಸಂಪುಟದಲ್ಲಿ ಇದ್ದಂಥ ವ್ಯಕ್ತಿ, ಅವ್ರ ಕುರಿತೇ ನಾನು ಮಾತನಾಡ್ತಾ ಇದ್ದೀನಿ. ಅವರು ಇನ್ನಾರು ಅಲ್ಲ, JH ಪಟೇಲ್. ಪ್ರಾಯಶಃ ಕರ್ನಾಟಕದ ರಾಜಕಾರಣದಲ್ಲಿ ಅವರಂತಹ ಶುದ್ಧ ಹೃದಯದ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ನೋಡಿಲ್ಲ. ಟಕ್ಕತನ ಇರಲಿಲ್ಲ ಅವರಲ್ಲಿ, ಮುಕ್ತವಾದ ಮನಸ್ಸು ಅವರದು. ಅದರ ಜೊತೆಗೆ ಅವರು ಸಮಾಜವಾದಿ. ಶಿವಮೊಗ್ಗ ಒಂದು ರೀತಿಯಲ್ಲಿ ಸಮಾಜವಾದಿಗಳ ನೆಲ ನೋಡಿ, ಅಲ್ಲಿಂದ ಬಂದವರು JH ಪಟೇಲ್. ನಾನು ಅವರನ್ನು ನನಗೆ ಭಾಳ ಹತ್ತಿರದ ಅವರಾಗಿದ್ದರು. ಅವರಿಗೆ ನನ್ನ ಕಂಡರೂ ಇಷ್ಟ, ಪ್ರೀತಿ. ನನ್ನ ಮತ್ತು ಅವರ ಸಂಪರ್ಕ ಬಂದಿದ್ದು ಹೇಗೆ ಅನ್ನೋದು ನಿಮಗೆ ಮೊದಲು ಹೇಳಬೇಕು. ಅದು 83. ಆಗ JH ಪಟೇಲರು ಅಬಕಾರಿ ಸಚಿವರು ಆಗಿದ್ದರು. ವಿಧಾನಸಭೆಯಲ್ಲಿ ಮಾತನಾಡ್ತಾ ಅವರು ಒಂದು ಅನೌನ್ಸ್ಮೆಂಟ್ ಮಾಡಿದ್ರು. ಅದು ಕುತೂಹಲಕರವಾದ್ದು. ಯಾರಿಗೂ ಆ ರೀತಿ ಅನೌನ್ಸ್ಮೆಂಟ್ ಮಾಡೋಕ್ಕೂ ಧೈರ್ಯ ಬರಲ್ಲ ಅಂತ. ಬಟ್ ಅದು ನಂತರ ಇಂಪ್ಲಿಮೆಂಟ್ ಬಂದಿಲ್ಲ, ಅದು ಬೇರೆ ಪ್ರಶ್ನೆ. ಅವರು ಅನೌನ್ಸ್ಮೆಂಟ್ ಏನಾಗಿತ್ತು ಅಂತಂದರೆ, ರಾಜ್ಯದ ಏನು ಈ ಪಡಿತರ ಚೀಟಿ ಅಂಗಡಿಗಳೇನಿರ್ತವೆ, ಫೇರ್ ಪ್ರೈಸ್ ಶಾಪ್ ಏನಿರುತ್ತೆ, ಆ ಶಾಪ್ಗಳಲ್ಲಿ ಬಿಯರ್ ಮಾರಾಟಕ್ಕೂ ವ್ಯವಸ್ಥೆ ಮಾಡ್ತಿದ್ದೀವಿ, ಅಲ್ಲೇ ಸಿಗಬೇಕು, ಅದ್ರ ಬಗ್ಗೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ ಅಂತ ಪಟೇಲರು ಹೇಳಿದರು. ಯಾವ ಕೂಡ ಗುಂಡನ್ನು ಈ ಪಡಿತರ ಚೀಟಿ ಅಂಗಡಿಗಳಲ್ಲಿ ಗುಂಡು ಮಾರಾಟ ಮಾಡೋ ಇದು ಯೋಚನೆ ಇನ್ಯಾರಿಗೂ ಬಂದಿರೋಕ್ಕೆ ಸಾಧ್ಯ ಇಲ್ಲ. ಅದು ಅನೌನ್ಸ್ ಮಾಡಿದಾಗ ಅದು ಆದಮೇಲೆ ಮಧ್ಯಾಹ್ನದ ಊಟದ ಬಿಡುವು. ನಾನು ಆಗ್ತಾನೆ ಜರ್ನಲಿಸಮ್ಗೆ ಬಂದಂಥವನು. ಅವರು ಆ ಕಡೆಯಿಂದ ಬರ್ತಾಯಿದ್ರು, ನಾನು ಈ ಕಡೆಯಿಂದ. ಪರಿಚಯನೂ ಅಂಥದ್ದು ಇರಲಿಲ್ಲ ಅವಾಗ. ನಾನು ಸರ್ ಒಂದು ನಿಮಿಷ ಅಂದೆ. ಏನು ಹೇಳಿ ಅಂತ ನನ್ನ ಕಡೆ ನೋಡಿದ್ರು ಪಟೇಲರು. ನಾನು ಹೇಳಿದೆ, ಸರ್ ನಿಮ್ಮ ಯೋಜನೆ ಭಾಳ ಚೆನ್ನಾಗಿದೆ, ನಾವೆಲ್ಲ ಕೂಡ ದಟ್ ಈ ಯೋಜನೆಯನ್ನು ಸ್ವಾಗತಿಸ್ತೀವಿ ಅಂತ. ಏನೇನು ಹೇಳಿ ಅಂತಾದರು. ಹೇಳಿದ್ರಲ್ಲ ಸರ್, ಈ ಫೇರ್ ಪ್ರೈಸ್ ಶಾಪ್ಗಳಲ್ಲಿ ಬಿಯರ್ ಮಾರಾಟ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀರಿ ಅಂತ. ಆದರೆ ನೀವು ಇನ್ನೊಂದು ಕೆಲಸ ಮಾಡಬೇಕು ಸರ್ ಅಂದೆ. ನನ್ನ ಮಾತಿನಲ್ಲಿ ಸ್ವಲ್ಪ ವ್ಯಂಗ್ಯ ಇತ್ತು. ಏನು ಅಂದರು ಪಟೇಲರು, ಈ ಫೇರ್ ಪ್ರೈಸ್ ಶಾಪಿಗೆ ಹೋಗಿ ಯಾವನೋ ಬಿಯರ್ ಬಾಟ್ಲ್ ಹೋಗಿ ಬಿಯರ್ ತಂದು ಮನೆಗೆ ಹೋಗಿ ಕುಡಿಯೋದಕ್ಕಿಂತ ನೀವು ಇನ್ನೊಂದು ಯೋಜನೆ ಮಾಡಿ ಸರ್ ಅಂದೆ. ಅವರು ಏನು ಅಂತ ಕೇಳುವರಂತೆ ನನ್ನ ಹತ್ರ ನೋಡಿದ್ರು. ಇದು ವಿಧಾನಸಭೆಯ ಲಾಬಿಯಲ್ಲಿ ನಡೆದದ್ದು. ಅಂದರೆ ವಿಧಾನಸಭೆಯಲ್ಲಿ ಆ ಕಡೆ ಲಾಬಿಗಳು ಎರಡಿರ್ತವೆ. ಒಂದು ಪ್ರತಿಪಕ್ಷದ ಲಾಬಿ, ಒಂದು ಅಪೋಸಿಷನ್ ಲಾಬಿ. ಅಲ್ಲಿ ಕಾಫಿ ಟೀ ಎಲ್ಲ ಇಟ್ಟಿರ್ತಾರೆ. ಪತ್ರಕರ್ತರು, ಮಾಧ್ಯಮದವರು, ಅಧಿಕಾರಿಗಳು ಇರ್ತಾರೆ ಯೂಸ್ವಲಿ. ಅವ್ರು ಹೇಳಿದಾಗ ನಾನು ಹೇಳಿದೆ, ಒಂದು ಕೆಲಸ ಮಾಡಿ ಸರ್, ನೀವು ಈ ಹೇಗೂ ನಮ್ಮ ಮನೆಗಳಿಗೆ ವಾಟರ್ ಟ್ಯಾಪ್ ಇದೆ, ಹಾಗೆ ಬಿಯರ್ ಟ್ಯಾಪ್ ಅಂತ ಹಾಕಿಸ್ಬಿಡಿ ಸರ್. ತಿಂಗಳಿಗೆ ಒಂದು ಸಲ ಬಿಲ್ ಬಂದಾಗ ಕೊಡ್ತಾರೆ. ಟ್ಯಾಪ್ ಟೈಪ್ ಹೀಗೆ ಆನ್ ಮಾಡ್ಕೋತಾರೆ, ಬಿಯರ್ ಕುಡಿತಾರೆ, ಬಿಲ್ ಕೊಡ್ತಾರೆ. ಎಲ್ಲ ಏನಯ್ಯ, ತಕ್ಷಣ ಏಕವಚನಕ್ಕೆ ಬಂದ್ಬಿಟ್ರು. ಏನಯ್ಯ ನಿನ್ನ ತಲೆ ಅಂತ ಅಂದರು. ಹೀಗೆ JH ಪಟೇಲ್ ಮತ್ತು ನನ್ನ ನಡುವೆ ಇದಾದದ್ದು. ಅದರ ಜೊತೆಗೆ ಎಂಥ ಮನುಷ್ಯ ಅಂತ ಅವರು. ಹಲವು ಅನುಭವಗಳು ಇವೆ. ಹೆಗಡೆ ನಂತರ ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಕುರಿತು ಒಂದು ಸಭೆ ನಡೀತಾ ಇತ್ತು. ಅದು ಬೆಂಗಳೂರಿನ ಸೆಂಚುರಿ ಕ್ಲಬ್ನಲ್ಲಿ. ಅಲ್ಲಿ ಯಾರಿಗೂ ಪತ್ರಕರ್ತರಿಗೆ ಪ್ರವೇಶ ಇರಲಿಲ್ಲ. ಆದರೆ ನಾನು ಅಲ್ಲಿ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಅಲ್ಲಿಯ ಸೆಂಚುರಿ ಕ್ಲಬ್ನ ಯಾರೂ ಹಿಡಿದು ಆ ಸಭೆ ನಡೆಯುವ ಹತ್ರ ಹೋಗಿ ಕಿಟಕಿ ಹತ್ರ ಈ ಕಡೆ ನಿಂತು ನೋಡ್ತಾ ಇದ್ದೆ. ಸಭೆ ನಡೀತಾ ಇತ್ತು. ಸಂಜೆ ಹಾಗೆ ಜಗಳ ಹತ್ಕೊಬಿಡ್ತು. ದಟ್ ಹೇಗಾಯಿತು ಅಂದರೆ, ಪಟೇಲರಿಗೆ ಅವರಿಗೆ ಆವಾಗ ಮುಖ್ಯಮಂತ್ರಿ ಆಗಬೇಕು ಅಂತಿತ್ತು. ಆ ಸಂದರ್ಭದಲ್ಲಿ ಅವ್ರ ಹೆಸರು ಬರಲಿಲ್ಲ. ಬೊಮ್ಮಾಯಿ ಹೆಸರು ಅನಿಸುತ್ತೆ ಬಂದಾಗ ಇವರಿಗೆ ಇದ್ದಕ್ಕಿದ್ದಾಗ ಸಿಟ್ಟು ಬಂದುಬಿಡ್ತು ಪಟೇಲರಿಗೆ. ಅಲ್ಲಿದ್ದವರೇ ತೆಗೆದ್ರು. ಈ ಊಟದ ಪ್ಲೇಟ್ಗಳಿತ್ತು, ಅದೊಂದು ರೀತಿ ವಿಷ್ಣು ಚಕ್ರದ ಟೈಪ್ ಟುಕು ಒಂದು ಹೆಗಡೆ ಕಡೆ, ಒಂದು ಪಟೇಲರ ಇವರು ದೇವೇಗೌಡರ ಕಡೆ ಒಗಿತಾ ಇದ್ದರು. ಇಂತಹ ವ್ಯಕ್ತಿ ಅವರು. ಇದಾದ ಮೇಲೆ ಅವರು ಏನು ಮಾಡಿದ್ರು ಅಂದರೆ, ದಟ್ ಆಯಿತು, ಇದೆಲ್ಲ ರಾಜಕಾರಣ ನಡೀತು, ಎಲ್ಲ ನಡೀತು.
ಅದರ ನಂತರ ಅವರನ್ನು ನಾನು ಎಸ್ಪೆಷಲಿ ನೋಡಿದ್ದು ನಂತರ ಮತ್ತೆ ವಿಧಾನಸಭೆಯಲ್ಲೇ ಅವರು ಒಂದು ಸಂದರ್ಭದಲ್ಲಿ ಇಸಿ ಬಹಳ ಆತ್ಮೀಯವಾಗಿ ಪ್ರೀತಿಯಾಗಿ ಮಾತಾಡ್ತಿದ್ದರು. ಅವರ ಇಸಿ ಮನೆ ಏನಿದೆ ಪುಣ್ಯ ಅಂತ ಅನಿಸುತ್ತೆ, ಆ ಮನೆಗೂ ನಾನು ಹೋಗಿದ್ದೆ ಭಾಳ ಸಂದರ್ಭದಲ್ಲಿ. ಅವರು ಮುಖ್ಯಮಂತ್ರಿ ಆದಮೇಲೆ ಕೆಲವು ಘಟನೆಗಳನ್ನ ಹೇಳಬೇಕು. ಒಂದಿನ ಏನು ಮಾಡಿದ್ರು, ಅವರ ಪತ್ರಿಕಾ ಕಾರ್ಯದರ್ಶಿ ಬರ್ತಾದ್ರಿ ಅಂತ ಇದ್ದರು, ಅವ್ರ ಹತ್ರ ನನ್ನ ಹತ್ರ ಬರೋದಕ್ಕೆ ಹೇಳಿ ಅಂತ ಫೋನ್ ಮಾಡಿದಂತೆ ಬೆಳಗ್ಗೆ. ಬರ್ತಾದ್ರಿ ನನಗೆ ಫೋನ್ ಮಾಡಿ, ಪಟೇಲ್ರು ಮುಖ್ಯಮಂತ್ರಿಗಳು ಅರ್ಜೆಂಟ್ ನಿಮ್ಮನ್ನು ನೋಡೋಕ್ಕೆ ಬರೋಕ್ಕೆ ಹೇಳಿದ್ದಾರೆ ಬನ್ನಿ. ನಾನು ಬೆಳಗ್ಗೆನೇ ಎದ್ದು ಬಿದ್ದು ಹೊರಡಬೇಕು. ನಾವೇನು ನಾವು ಬಸ್ಸು ಓಡಾಡೋದೇ ಬಸ್ ಮೇಲೆ, ಬಸ್ ಪಾಸು ನಮ್ಮದು ಇಟ್ಕೊಂಡು ಹೋಗೋವಂಥದ್ದು. ಸರಿ ಅಂದ್ಕೊಂಡು ನಾನು ಬಸ್ ಹಿಡ್ಕೊಂಡು ಹೋಗ್ತಾ ಇದ್ದೆ. ಸೊ ಅವರು ಹೇಳಿದ್ರು ಬರ್ತಾದ್ರಿ, ನಾನು ಬೆಳಗ್ಗೆ ಬಸ್ಗೆ ಹಿಡ್ಕೊಂಡು ಅವರ ಮುಖ್ಯಮಂತ್ರಿಗಳ ಮನೆ ಬರೋದಕ್ಕೆ ಸ್ವಲ್ಪ ಟೈಮ್ ಆಯಿತು, ವೇಟ್ ಮಾಡ್ತಾಯಿದ್ರು. ಅವರೊಂದು ಇಸಿ ಬನಿಯನ್, ನೆಟ್ ಬನಿಯನ್ ಅಂತಾರೆ ನೋಡಿ, ಆ ರೀತಿ ಬನಿಯನ್ನು ಹಾಕಿಕೊಂಡು ಮನೆ ಮಾಡಿ ಮೇಲಿದ್ದರು, ಕಾಯ್ತಾಯಿದ್ರು. ನಾನು ಬಂದೆ. ಬರೆಯ ಎಷ್ಟು ಲೇಟು ಅಂದರು ಪಟೇಲರು. ಇಲ್ಲ ಸರ್ ಬರಬೇಕಲ್ವಾ, ನಮ್ಮ ಮನೆ ಇರೋದು ಚಂದ್ರ ಲೇಔಟು ವಿಜಯನಗರ, ಅಲ್ಲಿಂದ ಟ್ರಾಫಿಕ್ಕು ಸರ್ ಬಸ್ನಲ್ಲಿ ಬರೋದಕ್ಕೆ. ಬಸ್ನಲ್ಲಿ ಬರ್ತೀಯ? ಹೌದು ಸರ್ ನಾನು ಬಸ್ನಲ್ಲೇ ಬರೋದು, ವೆಹಿಕಲ್ ಇಲ್ಲ ನನ್ನ ಕೈಲಿ. ಆವಾಗ ವೆಹಿಕಲ್ ಯಾವುದೂ ಇರಲೂ ಇಲ್ಲ, ಟೂ ವೀಲರ್ಸು ಇಲ್ಲ. ಒಂದು ತೊಗೊಂಡಿದ್ದೆ ಒಂದು ಟೂ ವೀಲರು, ಅದನ್ನ ಯಾವುದೋ ಕಾರಣಕ್ಕೆ ಕೊಟ್ಬಿಟ್ಟೆ ಅನಿಸುತ್ತೆ. ಬಸ್ಸಲ್ಲಿ ಬಂದಿದ್ದು. ಸರಿ ಓಕೆ ಅಂದಮೇಲೆ ನಿನ್ನ ಹತ್ರ ಒಂದು ಕೇಳಬೇಕಯ್ಯ ಅಂದರು ಪಟೇಲರು. ಏನು ಸರ್ ಅಂದೆ. ನಮ್ಮ ಸರ್ಕಾರದ ಬಗ್ಗೆ ಜನ ಏನು ಹೇಳ್ತಾರೆ? ಬೇಡ ಸರ್ ನಾನು ಹೇಳಲ್ಲ, ನಾನು ಹೇಳಿದರೆ ನಿಮ್ಗೆ ಬೇಸರ ಆಗುತ್ತೆ ಅಂದೆ. ಏನು ಹೇಳು ಅಂತಂದರು. ಇಲ್ಲ ಸರ್ ಹೇಳು ಅಂತ ಒತ್ತಡ ಹಾಕಿದ್ರು. ನಾನು ಹೇಳಿದೆ, ಸರ್ ಇನ್ನೇನಿಲ್ಲ, ಜನ ಬಾಯಿಗೆ ಬಂದಂಗೆ ಬೈತಾರೆ, ಯಾಕೆ ಈ ಸ್ಥಿತಿ ಮಾಡ್ಕೊಂಡ್ರಿ ಅಂತ. ನಿಜ ಹೇಳು ಅಂದರು. ನೋಡಿ ಹೇಗಿದ್ದರು ಆ ಮನುಷ್ಯ ಅಂದರೆ, ನಿಜ ಹೇಳು ನೋಡಿ. ಒಂದು, ನನಗೆ ಶಕ್ತಿ ಇದ್ದಾಗ ಅಧಿಕಾರ ಸಿಕ್ಕಿಲ್ಲ, ಅಧಿಕಾರ ಸಿಕ್ಕಾಗ ನಾನು ನಿಶ್ಶಕ್ತನಾಗಿಬಿಟ್ಟೆ. ಈಗ ಅದ್ರ ಜೊತೆಗೆ ಒಂದು ಕಡೆ ಹೆಗಡೆ, ಇನ್ನೊಂದು ಕಡೆ ದೇವೇಗೌಡ, ಅವ್ರು ಈ ಕಡೆ ಎಳಿತಾರೆ, ಇವ್ರು ಈ ಕಡೆ ಎಳಿತಾರೆ. ಯಾರಿಗೆ ಬೇಕಯ್ಯ ಈ ಅಧಿಕಾರ? ಬಿಟ್ಬೇಡ ಅನಿಸುತ್ತೆ ನನಗೆ, ಬಿಡೋಕ್ಕೂ ಆಗ್ತಾಯಿಲ್ಲ. ಎಂಥ ಪ್ರಾಮಾಣಿಕವಾದ ವ್ಯಕ್ತಿ ಅಂತ ಅಂದರೆ ಅವರು ಅಂದರೆ ಅಧಿಕಾರದಲ್ಲಿದ್ದರೂ ಕೂಡ ಆ ಅಧಿಕಾರವನ್ನು ನಾನು ಬಿಡ್ತೀನಿ ಅನ್ನೋ ಮನಸ್ಥಿತಿ ಬರೋದಿದೆಯಲ್ಲ, ಅದಕ್ಕೆ ಒಂದು ರೀತಿಯಲ್ಲಿ ಸಂತತ್ವ ಅನ್ನೋದು, ಆ ಮನಸ್ಥಿತಿ ಅವರಿಗೆ ಇತ್ತು ಅಂತ. ಸೊ ಅದರ ಜೊತೆಗೆ ಆ ಪಟೇಲರ ಇನ್ನೊಂದು ಭಾಳ ಅದ್ಭುತವಾದ ಗುಣ ಅಂದರೆ ಅವರ ಮನಸ್ಸಿನಲ್ಲಿ ದ್ವೇಷ ಅನ್ನೋದು ಇರಲೇ ಇಲ್ಲ. ನಾನು ನಿಮಗೆ ಮೊದಲೇ ಹೇಳಿದೆ, ನಾನು ಅವತ್ತೇನು ಅಂದ್ಕೊಂಡೆ ಅಂದರೆ, ಯು ಸಿ ದಟ್ ಸೆಂಚುರಿ ಕ್ಲಬ್ ಸಭೆ ಆ ಒಂದು ಪ್ಲೇಟನ್ನು ತೆಗೆದು ವಿಷ್ಣು ಚಕ್ರದಾಗೆ ಹೊಡೆದವರು ಮರುದಿವಸ ಯಾರ ಹತ್ರ, ಹೆಗಡೆ ಹತ್ರ, ಗೌಡ್ರ ಹತ್ರ ಇವ್ರು ಮಾತಾಡೋದಿಲ್ವೇನೋ ಅಂದ್ಕೊಂಡೆ. ಆದರೆ ನೋಡಿದ್ರೆ ಮರುದಿವಸ ಸೇಮ್ ಪಟೇಲರು. ಏನೋ ಆ ರಾತ್ರಿ ನಡೆದ ಘಟನೆ ಕೂಡ ಅವ್ರಿಗೆ ನೆನಪಿಟ್ಕೊತಿರ್ಲಿಲ್ಲ ಅಂತ. ಹವ್ಯಾಸಗಳಿದ್ವು ಅವರಿಗೆ, ಅದು ನಿರಾಕರಿಸೋಕ್ಕಾಗಲ್ಲ. ಅವರು ಮದ್ಯಪಾನ ಪ್ರಿಯರು ಅನ್ನೋದು ಎಲ್ಲರಿಗೂ ಗೊತ್ತಿರೋದು. ಅದ್ರ ಜೊತೆಗೆ ಬೇರೆ ಬೇರೆ ಹವ್ಯಾಸಗಳಿವೆ, ಮನುಷ್ಯನಿಗೆ ಇರಬಹುದಾದ. ಆದರೆ ಅವರೆಂದೂ ಕೂಡ ತಮ್ಮ ದೌರ್ಬಲ್ಯಗಳನ್ನು ಅವರು ಮುಚ್ಚಿಟ್ಕೊತಿರ್ಲಿಲ್ಲ. ಅವರ ದೌರ್ಬಲ್ಯ ಎಲ್ಲವನ್ನ ಹೇಳ್ತಾಯಿದ್ರು. ಅವರಿಗೆ ಡಾಕ್ಟರ್ ಯು ಎನ್ ಅನಂತಮೂರ್ತಿಯವರು ಭಾಳ ಹತ್ತಿರದವರು ಅಂತ, ಭಾಳ ಸ್ನೇಹಿತರವರು. ಏನೋ ಪಟೇಲ ಅನ್ನೋದು, ಏನೋ ಅನಂತು ಅನ್ನೋದು, ಆ ರೀತಿಯ ಸ್ನೇಹ. ಸೊ ಅನಂತಮೂರ್ತಿ ಭಾಳ ಸಂದರ್ಭದಲ್ಲಿ ಹೇಳ್ತಾ ಇದ್ದದ್ದು, ಈ ಪಟೇಲ ಮುಖ್ಯಮಂತ್ರಿ ಆದರೂ ಕೂಡ ಅವನಲ್ಲಿ ಮುಚ್ಚುಮರೆ ಇಲ್ಲ ಕಣ್ರಿ. ಆತ ಯು ಸಿ ದಟ್ ತನ್ನ ವೈಯಕ್ತಿಕ ವಿಚಾರಗಳನ್ನು ಕೂಡ, ಮನುಷ್ಯ ಸಂಬಂಧಗಳಿಗೆ ಸಂಬಂಧಪಟ್ಟ ಹಾಗೆ, ಮಹಿಳೆಯರ ಜೊತೆಗಿನ ಸಂಬಂಧದ ಬಗ್ಗೆ ಯಾವುದನ್ನು ಕೂಡ ಇವರು ಮುಚ್ಚುಮರೆನೇ ಮಾಡಲ್ಲ ಅಂಥೇಳಿ ಅನಂತಮೂರ್ತಿ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಿದ್ದರು. ಅದ್ರ ಜೊತೆಗೆ ಒಂದು ಓದು ಇತ್ತು ಅಂತ. ನಾನು ಆ ಕಾಲದ ರಾಜಕಾರಣಿಗಳೇ ಬಹಳ ಮುಖ್ಯವಾದ ಗುಣಗಳು ಏನು ಅಂದರೆ, ಅವರು ಚಳವಳಿಗಳ ಮೂಲಕ ಬಂದದ್ದು. ಸಮಾಜವಾದಿ ಚಳವಳಿ ಇರಲಿ, ಎಡಪಂಥೀಯ ಚಳವಳಿ ಇರಲಿ, ರೈತ ಚಳವಳಿ ಇರಲಿ, ಅದಕ್ಕೂ ಮೊದಲು ಸ್ವಾತಂತ್ರ್ಯ ಚಳವಳಿ ಇರಲಿ, ಆ ಕಾಲದ ರಾಜಕಾರಣಿಗಳು ಬಹುಮಟ್ಟಿಗೆ ಇಂತಹ ಚಳವಳಿಗಳಿಂದ ಬಂದವರು. ಆದ್ದರಿಂದ ಅವರ ಈ ವ್ಯಕ್ತಿತ್ವ, ಈಗ ಚಳವಳಿಗಳಲ್ಲಿ ಬಂದ ನಾಯಕರಿಲ್ಲ. ಈಗೆಲ್ಲ ರಿಯಲ್ ಎಸ್ಟೇಟು, ಬಿಸ್ನೆಸ್ಸು, ವ್ಯವಹಾರ. ಅವರಿಗೆ ರಾಜಕೀಯ ಯಾಕೆ ಬೇಕು ಅಂದರೆ ಬಿಸ್ನೆಸ್ ಯಾಕೆ ಬೇಕು ಅಂದರೆ ರಾಜಕೀಯಕ್ಕೆ ದುಡ್ಡು ತರೋದಕ್ಕೆ. ಸೊ ಈಗ ಒಂಥರ ಬಿಸ್ನೆಸ್ ಮ್ಯಾನ್ ಮತ್ತು ರಾಜಕಾರಣಿಗಳ ನಡುವೆ ವ್ಯತ್ಯಾಸ ಇಲ್ಲ.
ಮೊದಲೆಲ್ಲ ಹೇಳ್ತಾಯಿದ್ರು ಯಾರೋ ಈ ಲಾಬಿ ದುಡ್ಡು ಕೊಡ್ತಾರೆ, ಅವ್ರು ದುಡ್ಡು ಕೊಡ್ತಾರೆ ಇತ್ತು. ಅದೇನು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಪಾರ್ಟಿ ಫಂಡಿಗೆ ದುಡ್ಡು ಕೊಡ್ತಾರೆ, ಇವ್ರು ಕೊಡ್ತಾರೆ, ಅವ್ರು ಕೊಡ್ತಾರೆ ಅಂತ ಹೇಳ್ತಿದ್ರು. ಸೊ ಉದ್ಯಮಿಗಳು ದುಡ್ಡು ಕೊಡ್ತಿದ್ರು. ಕಾಂಗ್ರೆಸ್ಸಿಗೆ ಭಾಳ ಕಾಲ ಟಾಟಾ ಬಿರ್ಲಾ ದುಡ್ಡು ಕೊಡ್ತಿದ್ರು ಅಂತ ಹೇಳ್ತಿದ್ರು. ಆದರೆ ಅದರ ನಂತರದ ಕಾಲಘಟ್ಟದಲ್ಲಿ ಅವರೇ ರಾಜಕೀಯಕ್ಕೆ ಇಳಿಯುವಂಥದ್ದು ಮತ್ತು ಬಿಸ್ನೆಸ್ಗೆ ಇಳಿದು ಸಾಕಷ್ಟು ದುಡ್ಡು ಮಾಡಿ ಅದನ್ನು ರಾಜಕೀಯಕ್ಕೆ ವ್ಯಯಿಸುವಂಥದ್ದು ಮತ್ತು ರಾಜಕೀಯದಲ್ಲಿ ದುಡ್ಡು ಮಾಡೋವಂಥದ್ದು. ಆದ್ದರಿಂದ ಇಡೀ ಈ ಪಾಲಿಟಿಕ್ಸ್ ಮತ್ತು ಪೊಲಿಟಿಷಿಯನ್ ಅನ್ನೋದ್ರ ವ್ಯಾಖ್ಯೆ ಇದೆಯಲ್ಲ, ಅದು ಈ ಕಾಲಘಟ್ಟದಲ್ಲಿ ಬದಲಾಗ್ಬಿಟ್ಟಿದೆ. ಅವತ್ತು ಹಾಗೇ ಇರಲಿಲ್ಲ. ಪಟೇಲ್ರಾಗಲಿ ಪಟೇಲ್ ಸಮಾಜವಾದಿ ಚಳವಳಿಯಿಂದ ಬಂದವರು. ಆ ಕಾಲದಲ್ಲಿ ನೋಡಿ, ಆ ಶಿವಮೊಗ್ಗ ಜಿಲ್ಲೆಯಲ್ಲಂತೂ ಅದೆಷ್ಟು ಜನ ಕಾಗೋಡು ತಿಮ್ಮಪ್ಪನವರಿಗೆ 95 ವರ್ಷ ಕಾಣುತ್ತೆ. ಅವರು ಕಾಗೋಡು ಸತ್ಯಾಗ್ರಹ ಮತ್ತೊಂದು ಮೂಲಕ ಬಂದಂಥವ್ರು. ಅದೆಷ್ಟು ಜನರ ಹೆಸರು ಹೇಳ್ಬೋದು ಗೊತ್ತಾ ಶಿವಮೊಗ್ಗದಲ್ಲಿ. ಹಾಗೆ ನೋಡಿದ್ರೆ ಯಡಿಯೂರಪ್ಪನೂ ಕೂಡ ರೈತ ಚಳವಳಿ ಮೂಲಕ ಬಂದದ್ದೇ. ಅದಾದಮೇಲೆ ನಂತರ ಅವ್ರು ಏನಾದರೂ ಅನ್ನೋದು ಬೇರೆ. ಅಂದರೆ ಅವರಿಗೆಲ್ಲ ಈ ಒಂದು ಚಳವಳಿಯ ಒಂದು ಶಕ್ತಿ ಇರ್ತಿತ್ತು ಅಂತ. ಒಂದು ಚಳವಳಿ ಒಂದು ನೈತಿಕ ಶಕ್ತಿಯನ್ನು ಕೊಡ್ತಾ ಹೋಗುತ್ತೆ ಅಂತ. ರಾಜಕಾರಣ ಒಂದು ವ್ಯಾಪಾರ ಆಗಿರಲಿಲ್ಲ, ಇವತ್ತು ಅದು ವ್ಯಾಪಾರ ಆಗಿದೆ ಅಂತ. ಪಟೇಲರ ಬಗ್ಗೆ ಭಾಳ ಜನ ಹೇಳ್ತಾಯಿದ್ರು, ಅವ್ರಿಗೊಂಥರ ಸೀರಿಯಸ್ನೆಸ್ ಇಲ್ಲ ಅಂತ. ಅದು ನಿಜ ಕೂಡ. ಅವರು ಕೊನೆಗೆ ಆ ಸೀರಿಯಸ್ನೆಸ್ ಇದಿಷ್ಟೇ ಅನ್ನೋ ಸ್ಥಿತಿಗೆ ಬಂದುಬಿಟ್ರು. ಅತ್ಯುತ್ತಮ ಮುಖ್ಯಮಂತ್ರಿ ಆಗಬಹುದಾದ ಎಲ್ಲ ಲಕ್ಷಣಗಳಿತ್ತು. ಅದರ ಜೊತೆಗೆ ಅವರಿಗೆ ಒಂಥರ ಹೇಗೆ ಅಂದರೆ ಇನ್ನೊಂದು ಘಟನೆ ಹೇಳಬೇಕು ನಾನು ನಿಮಗೆ. ಅವರು ಒಂದು ದಿವಸ ಈ ದೇವೇಗೌಡರ ಬಗ್ಗೆ ಹೇಳಿದರು. ನಾನು ಮುಖ್ಯಮಂತ್ರಿ, ವ್ಯವಹಾರ ಮಾಡೋನು ದೇವೇಗೌಡ ಕಣಯ್ಯ ಅಂದರು. ಮುಖ್ಯಮಂತ್ರಿ ನಾನು. ಅದಕ್ಕೆ ಬೇರೆ ಬೇರೆ ಉದಾಹರಣೆಯನ್ನು ಕೊಟ್ಟರು, ಅದನ್ನೆಲ್ಲದೂ ನಾನು ಹೇಳೋಕ್ಕಾಗಲ್ಲ. ಪಟೇಲ್ ಅಂದರೆ ಅಷ್ಟು ಮಟ್ಟಿಗೆ ಓಪನ್ ಆಗಿರುವ ಮನುಷ್ಯ. ಸಾಹಿತ್ಯ, ಓದು. ಸೊ ಇನ್ನೊಂದು ಘಟನೆ ನಡೆಯುತ್ತೆ ಪಟೇಲರು ಹೇಗೆ ಅನ್ನುವುದಕ್ಕೆ. ಇಂಥ ಹಲವಾರು ಘಟನೆಗಳಿವೆ. ಪಟೇಲರು ಲಂಕೇಶ್ಗೆ ಭಾಳ ಹತ್ತಿರ ಆಗಿದ್ದರು ಅಂತ. ಭಾಳ ಆತ್ಮೀಯರಾದಂಥ ವ್ಯಕ್ತಿ. ಸಾಹಿತ್ಯ ಸಾಂಸ್ಕೃತಿಕ ವಲಯದಲ್ಲಿ ಅವರು ತಮ್ಮನ್ನು ಗುರುತಿಸ್ಕೊತಿದ್ದರು. ಓದು, ಸಮಾಜವಾದಿ ಆಗಿನ ಇದೇ ಆಗಿತ್ತು. ಪಟೇಲ್, ಇಂತಹ ಪಟೇಲರು ಅವರ ಮೊಮ್ಮಗು ಏನೋ ಆ್ಯಕ್ಸಿಡೆಂಟ್ನಲ್ಲಿ ಅಂತ ಕಾಣುತ್ತೆ. ಅದು ತೀರ್ಕೊಂಡ್ಮೇಲೆ ಇವರು ಭಾಳ ಡೌನ್ ಆಗೋಗಿದ್ರು. ಭಾಳ ಡೌನ್ ಆಗ್ಬಿಟ್ರು. ಪುಟ್ಟ ಮಗು ಆ್ಯಕ್ಸಿಡೆಂಟ್ ಅಂತ ನೆನಪು, ಸಬ್ಜೆಕ್ಟ್ ಟು ದ ಕರೆಕ್ಷನ್. ಸೊ ಆ ಮಗುವನ್ನು ಯಾವಾಗ ಮೊಮ್ಮಗುವನ್ನು ಕಳ್ಕೊಂಡ್ರು, ಅವತ್ತಿಂದ ಪಟೇಲರು ಎಲ್ಲ ಆಸಕ್ತಿಯನ್ನು ಕಳೆದು ಮಾನಸಿಕವಾಗಿ ಕುಗ್ಗಿ ಹೋದರು. ಮತ್ತು ಅವರು ತಿರುಗಿ ಮಾನಸಿಕ ಶಕ್ತಿಯನ್ನು ಪಡೆದುಕೊಳ್ಳೋಕ್ಕೆ ಸಾಧ್ಯನೇ ಆಗಿಲ್ಲ. ಆದರೆ ಅವರಿಗೆ ಒಟ್ಟಾರೆ ಹೊಸ ಆಲೋಚನೆಗಳಿದ್ದವು ಅಂತ. ಹೊಸ ಆಲೋಚನೆಗಳಿದ್ದು, ಮುಕ್ತವಾದ ಮನಸ್ಸಿತ್ತು ಅಂತ. ಅದರ ಜೊತೆಗೆ ಭಾಳ ಮುಖ್ಯವಾಗಿ ಇವತ್ತಿನ ರಾಜಕಾರಣಿಗಳಲ್ಲಿ ಮರೆವಾಗುವ ಹಾಸ್ಯ ಪ್ರಜ್ಞೆ. ಆ ಹಾಸ್ಯ ಪ್ರಜ್ಞೆ ಪಟೇಲರಲ್ಲಿ ಅತ್ಯದ್ಭುತವಾಗಿತ್ತು ಅಂತ. ಆ ಟೈಮಿಂಗ್ ಅಂತೀವಿ. ಈ ಕ್ರಿಕೆಟ್ನಲ್ಲಿ ಕ್ರಿಕೆಟ್ ಆಡಬೇಕಾದ್ರೆ ಟೈಮಿಂಗ್ ಬೇಕು ಅಂತ ಹೇಳ್ತೀವಿ ಅಲ್ವ, ಹಾಗೆ ಆ ಟೈಮಿಗೆ ಅವರು ಟಕ್ ಅಂತ ರಿಯಾಕ್ಟ್ ಮಾಡ್ತಿದ್ದ ರೀತಿ. ಅವರು ಸದನದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ಹಾಸ್ಯದ ಒಂದು ಜೋಕ್ ಹೊಡೆದ್ರು ಹೋದರೆ ಇಡೀ ಸದನ ನಗೆಯಲ್ಲಿ ಮುಳುಗಿ ಹೋಗ್ಬಿಡ್ತಾ ಇತ್ತು. ಅಂಥ ಅದ್ಭುತ ವ್ಯಕ್ತಿತ್ವದವರು ಪಟೇಲರು. ಅಂಥ ರಾಜಕಾರಣಿಗಳು ನಮಗೆ ಈಗ ನೆನಪಾಗಿ ಮಾತ್ರ ಅವರು ಕಂಡಿದ್ದಾರೆ ಅಷ್ಟೇ. ಇವತ್ತಿನ ರಾಜಕಾರಣ ಸಂಪೂರ್ಣವಾಗಿ ಬದಲಾಗೋಗ್ಬಿಟ್ಟಿದೆ. ರಾಜಕಾರಣಿಗಳು ಬದಲಾಗಿದ್ದಾರೆ. ಉದ್ಯಮಿಗಳು, ರಾಜಕಾರಣಿಗಳು, ಕಳ್ಳರು, ಸುಳ್ಳರು, ಇವರ ನಡುವೆ ವ್ಯತ್ಯಾಸನೇ ಉಳಿದಿಲ್ಲ. ಯಾರು ಏನು ಅಂತಲೇ ಗೊತ್ತಾಗಲ್ಲ. ಅಂಡರ್ವರ್ಲ್ಡ್ನ ರಾಜಕಾರಣಿಗಳಾಗ್ತಾರೋ, ರಾಜಕಾರಣಿಗಳ ಅಂಡರ್ವರ್ಲ್ಡ್ನರಾಗ್ತಾರೋ, ಅವ್ರಿಗೆ ಇವ್ರ ಸಂಬಂಧವೋ ಇವ್ರಿಗೆ ಅವ್ರ ಸಂಬಂಧವೋ ಯಾರು ಏನು ಅರ್ಥವಾಗದಂಥ ರಾಜಕೀಯ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ರಾಜಕಾರಣ ಅಧಃಪತನದ ಹಂತಕ್ಕೆ ಬಂದು ನಿಂತು ಹೋಗ್ಬಿಟ್ಟಿದೆ. ಅದೊಂದು ಗೌರವದ ವಿಚಾರ ಉಳಿದೇ ಇಲ್ಲ. ಹೇಳ್ತಾರೆ ಪಾಲಿಟಿಕ್ಸ್ ದ ಲಾಸ್ಟ್ ರಿಸಾರ್ಟ್ ಆಫ್ ಸ್ಕೌಂಡ್ರಲ್ಸ್ ಅಂತ. ಇದು ಲಾಸ್ಟ್ ರಿಸಾರ್ಟ್ ಅಲ್ಲ, ಪೊಲಿಟಿಷಿಯನ್ಸ್ ಆರ್ ಸ್ಕೌಂಡ್ರಲ್ಸ್ ಅನ್ನುವ ಸ್ಥಿತಿ ಇವತ್ತು ನಿರ್ಮಾಣ ಆದದ್ದು ದುಃಖಕರವಾದ್ದು. ಇಂಥ ಸ್ಥಿತಿಯಲ್ಲಿ ಪಟೇಲ್ರಂಥವ್ರು ನೆನಪಾದರೆ ನನಗೆ ಒಂದು ನಿಮಿಷ ಆ ದಿನಗಳು ನೆನಪಾಗ್ತವೆ. ಇದು ಇವತ್ತಿನ ರಾಜಕಾರಣಿಗಳನ್ನ ಕಂಡಂತೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮ ಜೊತೆ ಇನ್ನೊಬ್ಬ ರಾಜಕಾರಣಿ ಜೊತೆ ಮಾತನಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.